ಹಲೋ ಎಲ್ಲರಿಗೂ ಡೇಟ್ಗೆ ಸ್ವಾಗತ. ನೋಡಿ ಎಲ್ಲರೂ, ನಿನ್ನೆ ನಾನು ಕ್ರೇವಿಂಗ್ಸ್ ಆಯಿತು ಅಂತ ಕ್ಯಾರೆಟ್ ಹಲ್ವಾನ 9 o'clock ರಾತ್ರಿಲಿ ತಿಂದಿದ್ದೆ ಅಂತ. ನೆಕ್ಸ್ಟ್ ಮಾರ್ನಿಂಗ್ 1 o'clock ನಾನು 1:15 ತಿಂತಾ ಇದ್ದೀನಿ, ಬಿಕಾಸ್ 16 hours ಫಾಸ್ಟಿಂಗ್ ಆಗಬೇಕಿತ್ತು ಅಂತ. ನೋಡಿ ಅಂದರೆ ಬೆಳಕಿತ್ತು ಅಂದರೆ ಆಫ್ಟರ್ನೂನ್ ಅಂತ ತೋರಿಸ್ತಾ ಇದ್ದೀನಿ. ತಿಂಡಿ ತಿನ್ನೋಕ್ಕೂ ಮುಂಚೆ ರಾತ್ರಿ ನೆನೆಸಿಟ್ಟಿರುವಂತಹ ಡ್ರೈ ಫ್ರೂಟ್ಸ್ನ ತೊಗೊಂಡು ತಿಂಡಿ ತಿಂತಾ ಇದ್ದೀನಿ. ತಿಂಡಿ ಬಂದು ಚಪಾತಿ, ಹಲಸಿನಕಾಯಿ ಸಾಂಬಾರು. ಹಾಗೆ ನಾನು ಇಲ್ಲಿ ಮತ್ತೆ ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿಕೊಂಡೆ, ಬಿಡಬಾರ್ದು ಅಂತ. ಈವ್ನಿಂಗ್ 5 o'clock ಹಂಗೆ ಸ್ಟಾರ್ಟ್ ಮಾಡಿದೆ. ನಾನು ಯೋಗಾಸನನೂ ಮಾಡಿದೆ. ನೋಡಿ ಫುಲ್ಲು ಸ್ವೆಟ್ ಆದೆ, ತುಂಬಾ ಖುಷಿ ಆಗ್ತಾಯಿದೆ. ನಾನು ದಿನ ಇಂಪ್ರೂವ್ ಆಗ್ತಾಯಿದ್ದೀನಿ ಅಂತ. ಲಾಸ್ಟಿಗೆ ನಾನು ಮೆಡಿಟೇಷನ್ ಮಾಡಿದೆ, ಬಿಕಾಸ್ ಸ್ಟ್ರೆಸ್ ಲೈಫಲ್ಲಿ ಮೆಡಿಟೇಷನ್ ತುಂಬಾ ಮುಖ್ಯ. ಒಳ್ಳೆ ರಿಲೀಫ್ ಸಿಗುತ್ತೆ ಮೈಂಡ್ಗೆ, ಆ್ಯಂಡ್ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಮೆಡಿಟೇಷನ್ನ ಮುಗಿಸ್ದೆ. ಹಾಗೆ ಹೋಗಿ ಶವರ್ ತೊಗೊಂಡು ಬಂದು ಇವತ್ತು ಗುರುವಾರ, ರಾಯರ ವಾರ, ಪೂಜೆನ ಮುಗಿಸಿ ಮಂಗಳಾರತಿ ಮಾಡಿದೆ. ಅದೊಂಥರ ಸಮಾಧಾನ ಕೊಡುತ್ತೆ. ಅದು ಮುಗಿಸಾದ್ಮೇಲೆ ಇಲ್ಲಿ ಊಟಕ್ಕೆ ನಾನು ಸೌತೆಕಾಯಿ ಹಾಗೆ ಸ್ವಲ್ಪ ಚಿತ್ರಾನ್ನ ತೊಗೊಂಡೆ. ಅದಾದಮೇಲೆ ಹೇರ್ ಕೇರ್ ರೋಟೀನ್ ಮಾಡಬೇಕಿತ್ತು. ಇಲ್ಲಿ ಸೀರಮ್ನ ಅಪ್ಲೈ ಮಾಡ್ತಾಯಿದ್ದೀನಿ, ವೇದಿಕ್ಸಿಂದ ತರಿಸಿರೋದು. ಅವತ್ತೇ ತೋರಿಸಿದ್ದೆ. ಅದ್ರ ರಿಸಲ್ಟ್ ನಿಮಗೆ ಲಾಸ್ಟಿಂಗ್ ನಾನು ಹೇಳ್ತೀನಿ ವರ್ಕ್ ಆದರೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.